ಸ್ನೇಹಿತರೆ, ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ಗೆ ತುಂಬ ನೋವಾಗಿ ಎದ್ದೇಳೋಕ್ಕಾಗ್ತಾ ಇರಲ್ಲ ಅಂತ ಹೇಳಿದಾಗ ಭೂಮಿ, ನೀವೊಂದು ಕೆಲಸ ಮಾಡಿ ಸಾಹೇಬ್ರೆ, ಇವತ್ತು ನಾನೇ ನಿಮಗೆ ಬ್ರಷ್ ಮಾಡಿಸ್ತೀನಿ, ತಿಂಡಿಗೆ ಮುಂಚೆನೇ ನೀವೊಂದು ಮಾತ್ರೆ ತಗೋಬೇಕು ಅಂತ ಭೂಮಿ ಹೇಳಿದಾಗ ಅಜಿತ್ತು, ಅಯ್ಯೋ ಬೇಡ ಬೇಡ, ನಾನೇ ಬ್ರಷ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಕೈ ಎತ್ತೋಕ್ಕಾಗ್ತಾ ಇಲ್ಲ, ಅದ್ರಲ್ಲಿ ಬ್ರಷ್ ಹೇಗೆ ಮಾಡ್ತೀರಾ ಸಾಹೇಬ್ರೆ, ನೀವು ಸುಮ್ಮನೆ ಇರಿ, ನಾನು ಮಾಡಿಸ್ತೀನಿ. ಭೂಮಿ ಬ್ರಷ್ ಮಾಡಿಸಿ ಮುಖ ತೊಳಿಸಿ ಎಲ್ಲ ಮಾಡಿದ್ಮೇಲೆ ಅಜಿತ್ಗೆ ತುಂಬ ಬೇಜಾರಾಗುತ್ತೆ. ನಾನು ವಾಶ್ರೂಮ್ ಬೇರೆ ಹೋಗಬೇಕು ಅಂತ ಅಜಿತ್ ಹೇಳ್ತಾನೆ. ಆವಾಗ ಭೂಮಿಗೆ, ಬನ್ನಿ ಸಾಹೇಬ್ರೆ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಪರವಾಗಿಲ್ಲ, ನನ್ನ ಕೈಗೆ ತಾನೇ ಏಟಾಗಿರೋದು, ಕಾಲಿಗೇನಲ್ವಲ್ಲ, ನಾನೇ ಹೋಗ್ತೀನಿ ಅಂತ ಅಜಿತ್ ಹೇಳ್ತಾನೆ. ಆಗ ಭೂಮಿ, ಸಾಹೇಬ್ರೆ ನಿಮಗೆ ಎದ್ದೇಳೋಕ್ಕೆ ಕಷ್ಟ ಆಗ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ. ಭೂಮಿ ಈ ರೀತಿ ಎಲ್ಲ ಸೇವೆ ಮಾಡ್ತಿರೋದು ನೋಡಿ ಅಜಿತ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಭೂಮಿ ಸಹಾಯ ಮಾಡ್ತಾ ಇರಬೇಕಾದ್ರೇ ಅಲ್ಲಿಗೆ ಅಂಜನಾ ಬಂದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನೀನು ಒಬ್ಬಳೇ ಆದರೆ ತುಂಬ ಕಷ್ಟ ಆಗುತ್ತೆ, ನಾನು ನಿನ್ನ ಜೊತೆ ಸೇರಿ ಹೆಲ್ಪ್ ಮಾಡ್ತೀನಿ ಅಂತ ಭೂಮಿಗೆ ಹೇಳ್ತಾಳೆ. ಆಗ ಭೂಮಿಗೆ ಕೋಪ ಬಂದು, ಆಗ ಭೂಮಿ, ಇದು ನನ್ನ ಕರ್ತವ್ಯ, ಎಲ್ಲ ನಾನೇ ಮಾಡ್ತೀನಿ, ನೀನೇನು ಹೆಲ್ಪ್ ಮಾಡಬೇಡ ಅಂತಾಳೆ ಅಂಜನಾಗೆ. ಅಂಜನಾ, ಇಲ್ಲ ಭೂಮಿ, ನೀನು ಒಬ್ಬಳಿಗೆ ಕಷ್ಟ ಆಗುತ್ತೆ, ನಾನು ಕರ್ಕೊಂಡು ಹೋಗ್ತೀನಿ ಕೊಡು ಅಜಿತ್ನ ಅಂತಾಳೆ. ನೋಡು ಅಂಜನಾ, ನಾವಿಬ್ಬರೇ ಇರುವಾಗ ಈ ಥರ ಮಧ್ಯ ಬರೋದು ತುಂಬ ದೊಡ್ಡ ತಪ್ಪಾಗುತ್ತೆ, ನೀನು ಈ ಥರ ಬರೋದು ಸರಿ ಇಲ್ಲ, ನೀನು ಹೋಗು, ಆಚೆ ಹೋಗು ಅಂತಾಳೆ. ಆಗ ಕೋಪ ಮಾಡ್ಕೊಂಡು ಅಂಜನಾ ಹೊರಟೋಗ್ತಾಳೆ. ಈ ಕಡೆ ಭೂಮಿ ಅಜಿತ್ಗೆ ಟ್ಯಾಬ್ಲೆಟ್ ಕೊಟ್ಟು ತಿಂಡಿ ತಿನ್ನಿಸ್ತಾಳೆ. ಅಷ್ಟರಲ್ಲಿ ಮನೆಗೆ ಭದ್ರಾ ಕಳಿಸಿರುವಂತಹ ಮನಸ್ವಿನಿ ಬರ್ತಾಳೆ. ಆಗ ಮನೆಯವರು, ಯಾರು ನೀವು ಅಂತ ಕೇಳಿದಾಗ, ನಾನು ಹೊಸದಾಗಿ ಹಾಸ್ಪಿಟಲ್ ಸೇರ್ಕೊಂಡಿದ್ದೀನಿ, ಬ್ಯಾಂಡೇಜ್ನ ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಅಜಿತ್ಗೆ ಅಂತಾಳೆ. ಓ ನೀವಾ ಅಂತ ಭೂಮಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮನೆ ಒಳಗಡೆ ಕರ್ಕೊಂಡು ಹೋಗಿದ ತಕ್ಷಣ, ಈ ಮನೆನ ಎಲ್ಲೋ ನೋಡಿರೋ ನೆನಪು, ನಾನು ಈ ಮನೆಯಲ್ಲಿ ಓಡಾಡಿರೋ ನೆನಪು. ಹಾಗೆ ಶ್ರವಣ್ ನೋಡಿದ ತಕ್ಷಣ, ನಿಮ್ಮನ್ನ ಇದಕ್ಕೂ ಮುಂಚೆ ಎಲ್ಲೋ ನೋಡಿದ್ದೀನಿ, ಯಾವಾಗಲೂ ನೋಡಿದ್ದೀನಿ ಅಂತ ಹೇಳ್ತಾಳೆ ಮನಸ್ವಿನಿ ಅಂತ ಬಂದಿರೋ ಹುಡುಗಿ. ಆಗ ಶ್ರವಣ್, ನಾನು ಅವಾಗವಾಗ ಆಸ್ಪತ್ರೆಗೆ ಬರ್ತಾ ಇದ್ದೆ, ಅವಾಗ ನೋಡಿರಬೇಕು ಅಂದಾಗ, ಇಲ್ಲ ನಾನು ಆಸ್ಪತ್ರೆಗೆ ಮೊನ್ನೆ ಸೇರ್ಕೊಂಡಿರೋದು, ನಿಮ್ಮನ್ನ ಈ ನಡುವೆ ಎಲ್ಲೋ ನೋಡಿದ್ದೀನಿ ಅಂತ ನನಗನ್ನಿಸ್ತಿದೆ ಅಂತ ಮನಸ್ವಿನಿ ಹೇಳಿದ ತಕ್ಷಣ, ನನ್ನನ್ನು ಟಿ ವಿಲೋ ಎಲ್ಲೋ ನೋಡಿರ್ಬೋದು, ಹೋಗ್ಲಿ ಬಿಡಿ, ಅಜಿತ್ನ ನೋಡೋಗಿ ಅಂತೇಳಿ ಶ್ರವಣ್ ಅಲ್ಲಿಂದ ಮನಸ್ವಿನಿನ ಕಳಿಸ್ತಾನೆ. ಭೂಮಿ ಅಜಿತ್ ರೂಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಭೂಮಿ ಕಾಲು ಜಾರ್ತಾಳೆ. ಆಗ ಮನಸ್ವಿನಿ ಭದ್ರಾ ಅಂತಾಳೆ. ಭದ್ರಾ ಅಂದ ತಕ್ಷಣ ಭೂಮಿಗೆ ಶಾಕ್ ಆಗುತ್ತೆ. ಆಗ ಭೂಮಿ, ಭದ್ರನಾ, ಯಾವ ಭದ್ರಾ ಅಂತ ಕೇಳಿದಾಗ ಮನಸ್ವಿನಿಗೆ, ನೀವು ಜೋರಾಗಿ ನಡ್ಕೊಂಡು ಹೋಗ್ತಾ ಇದ್ರಿ, ಹುಷಾರಾಗಿ ಹೋಗಿ ಭದ್ರಾ ಅಂತ ಹೇಳ್ದೆ ಅಷ್ಟೇ ಅಂತಾಳೆ ಮನಸ್ವಿನಿ. ಆಗ ಭೂಮಿ, ನೀವು ಈ ಮನೆಗೆ ಹೊಸ್ದಾಗಿ ಬಂದಿರೋದು, ನೀವು ಭದ್ರಾ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಭದ್ರಾ ನನ್ನನ್ನು ಕಳಿಸಿರೋದು ಅಂತ ದೇವಯಾನಿಗೆ ಗೊತ್ತಾಗ್ಲಿ ಅಂತ ಈ ಥರ ನಾಟಕ ಮಾಡ್ತಾಳೆ ಮನಸ್ವಿನಿ. ಅಜಿತ್ ಹತ್ರ ಬಂದು, ನೀವು ಎಕ್ಸರ್ಸೈಸ್ ಮಾಡಿ ತುಂಬ ಫಿಟ್ಟಾಗಿ ಬಾಡಿ ಇಟ್ಕೊಂಡಿದ್ದೀರಾ, ಹಂಗಾಗಿ ನಿಮ್ಗೆ ತುಂಬ ಪೆಟ್ಟಾಗಿಲ್ಲ, ಬೇರೆಯವರು ಯಾರಾಗಿದ್ದರೆ ಬದುಕೋದೇ ಕಷ್ಟ ಆಗ್ತಾ ಇತ್ತು, ನಿಮಗೆ ತುಂಬ ಪೇಯ್ನ್ ಇದೆಯಾ, ನನಗೆ ಡಾಕ್ಟರ್ ಹೇಳಿದ್ದಾರೆ ತುಂಬ ಪೇಯ್ನ್ ಏನಾದರೂ ಇದ್ದರೆ ಇಲ್ಲೇ ಇದು ನೋಡ್ಕೊಳ್ಳೋಕ್ಕೆ ಅಂದಾಗ ಮನಸ್ವಿನಿ, ಅಂಥದ್ದೇನಿಲ್ಲ, ಅಷ್ಟಕ್ಕೂ ವಿಧಿಯಾಟ ಏನಿದೆಯೋ ಅದೇ ಆಗೋದು, ಜೀವ ಹೋಗ್ಬೇಕು ಅಂತಿದ್ರೆ ಹೋಗೇ ಹೋಗುತ್ತೆ, ಹೆಂಡತಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ, ಅವಳೇ ಸಾಕು ನಾನು ನೋಡ್ಕೊಳ್ಳೋಕ್ಕೆ ಅಂತ ಅಜಿತ್ ಹೇಳ್ತಾನೆ. ಅಜಿತ್, ಏನಾದರೂ ಬೇಕಾದರೆ ನನಗೆ ಹೇಳು, ನನ್ನನ್ನು ಕರಿ ಅಂತ ಅಂಜನಾ ಹೇಳ್ತಾಳೆ. ಆಗ ಅಜಿತ್, ಏನಾದರೂ ಬೇಕಂದ್ರೆ ಕರಿತೀನಿ, ಆದರೆ ನಿನ್ನನ್ನಲ್ಲ, ಭೂಮಿನ ಕರಿತೀನಿ, ನಾನು ಹೆಂಡತಿ ಕರಿತೀನಿ ಅಂತಾನೆ. ಸರಿ, ಬ್ಯಾಂಡೇಜ್ ಎಲ್ಲ ಚೇಂಜ್ ಮಾಡಿದ್ದೀನಿ, ನಾನು ನಿನ್ನ ಹೊರಡ್ತೀನಿ ಅಂತ ಮನಸ್ವಿನಿ ಹೇಳಿದಾಗ, ಅಯ್ಯೋ ಏನಮ್ಮ ಈಗ ಹೇಳ್ತಾ ಇದೆಯಾ, ಮನೆಗೆ ಬಂದಿರೋ ಅತಿಥಿನ ನಮ್ಮ ಬರೀ ಕೈಯಲ್ಲಿ ಕಳಿಸಲ್ಲ ಅಂತ ಸಂಗೀತ ಹೇಳ್ತಾಳೆ. ಪಲ್ಲವಿಗೆ ಕಾಫಿ ಮಾಡ್ಕೊಂಬ ಅಂತೇಳಿ ಮನಸ್ವಿನಿಗೆ ಕಾಫಿ ಕೊಡ್ತಾರೆ. ದೇವಯಾನಿ, ನಮ್ಮ ಮನೆಗೆ ಬರೋ ಹೆಣ್ಮಕ್ಳಿಗೆ ನಾವು ಹಂಗೆ ಕಳಿಸಲ್ಲ ಅಂತ, ಈ ಸೀರೆ ತೊಗೊಂಡೋಗು, ಈ ಸೀರೆ ಕೊಡು ಅಂತೇಳಿ ಭೂಮಿಗೆ ಹೇಳ್ತಾಳೆ ದೇವಯಾನಿ. ಮನಸ್ವಿನಿ ಅರ್ಶಿನ ಕುಂಕುಮ ತೊಗೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ನನ್ನ ಕರ್ತವ್ಯ, ನಾನೇ ಮಾಡ್ತೀನಿ, ಇದಕ್ಕೆ ಇಷ್ಟೊಂದು ಉಪಚಾರ ಯಾಕೆ ಮಾಡ್ತಾ ಇದ್ದೀರಾ ಅಂದಾಗ, ಇದು ನಮ್ಮ ಕರ್ತವ್ಯ, ನಮ್ಮನೆ ಮಗುನ ನೀನು ನೋಡ್ಕೊತಾ ಇದೀಯ ಅಂದಮೇಲೆ ನಿನ್ನನ್ನು ಸತ್ಕರಿಸ್ಬೇಕಲ್ವಾ ದೇವಯಾನಿ ಹೇಳ್ತಾಳೆ. ಡಾಕ್ಟ್ರು ಯಾವಾಗಲೂ ತುಂಬ ಬ್ಯುಸಿ ಇರ್ತಾರೆ, ಅವ್ರು ಫೋನ್ ಮಾಡೋಕ್ಕಾಗಲ್ಲ, ನಿನಗೆ ಕಾಲ್ ಮಾಡ್ಬೋದು ಆವಾಗವಾಗ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಕೇಳ್ತಾಳೆ ದೇವಯಾನಿ. ಅದಕ್ಕೆ ಮನಸ್ವಿನಿ, ಆಯಿತು ಮಾಡಿ, ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಮಾಡಿ ಅಂದಾಗ, ಆಯ್ತಮ್ಮ ನೀನು ನಂಬರ್ ಕೊಡು ಅಂತ ದೇವಯಾನಿ ಕೇಳ್ತಾಳೆ. ಈ ಕಡೆ ಆಚೆ ಬಂದ ತಕ್ಷಣ ದೇವಯಾನಿ, ನೀನು ಯಾರು ಕಳಿಸಿರೋ ಹುಡುಗಿ ಅಂತ ಗೊತ್ತಾಯ್ತಾ ಅಂತ ಕೇಳ್ತಾಳೆ. ಆಗ ಭದ್ರಾ ಕಳಿಸಿರೋ ಹುಡುಗಿ, ಭದ್ರಾ ಎಲ್ಲ ನನಗೆ ಚೆನ್ನಾಗಿ ಹೇಳಿದಾನೆ, ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತಾಳೆ ಮನಸ್ವಿನಿ. ಈ ಮನೆ ಬಗ್ಗೆ ನೀನು ಪಿನ್ ಟು ಪಿನ್ ತಿಳ್ಕೋಬೇಕು, ಅದರಿಂದ ನಾವಿಬ್ಬರು ಭೇಟಿ ಆಗಬೇಕು, ನಿನ್ನ ಮೊಬೈಲ್ ನಂಬರ್ಗೆ ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದು ನನ್ನನ್ನು ಮೀಟ್ ಮಾಡು ಅಂತಾಳೆ ದೇವಯಾನಿ. ಅಲ್ಲಿಂದ ಮನಸ್ವಿನಿ ಹೋಗ್ತಾಳೆ. ಈ ಕಡೆ ದೇವಯಾನಿ, ಪರವಾಗಿಲ್ಲ ಭದ್ರಾ, ಜೈಲಲ್ಲೇ ಇದ್ದು ನಾನು ಹೇಳಿರೋ ಕೆಲಸ ಎಲ್ಲ ಸರಿಯಾಗಿ ಮಾಡಿದೀಯಾ, ಗ್ರೇಟ್ ನೀನು ಅಂದ್ಕೊಂಡು, ಅದು ಹೇಗೆ ಅಜ್ಜಿತ್ತು, ಮನಸ್ವಿನಿ ಮತ್ತೆ ಶಾರದನ ಪತ್ತೆ ಹಚ್ತಾನೋ ನಾನು ನೋಡ್ತೀನಿ, ಕೇಸ್ನ ಅದೇ ಕಂಡುಹಿಡಿತಾನೋ ನಾನು ನೋಡ್ತೀನಿ, ನಾನಂತೂ ಸಿಕ್ಕಾಕಬಾರ್ದು ಕೇಸಲ್ಲಿ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅನ್ಕೊಂಡು ದೇವಯಾನಿ ನಗ್ತಿರ್ತಾಳೆ. ಈ ಕಡೆ ಅಜಿತ್ತು ಡ್ಯೂಟಿಗೆ ರೆಡಿಯಾಗಿ ಹೊರಟು ಹೋಗೋಕೆ ಅಂತ ರೆಡಿಯಾಗಿ ಬರ್ತಾ ಇರ್ತಾನೆ. ಈ ಕಡೆ ಹೊರಗಡೆ ಸಂಗೀತಮ್ಮ ಇದ್ದಾರೆ, ನಿನ್ನನ್ನು
ಕೋರ್ಟ್ಗೆ ಹೋಗಕ್ಕೆ ಬಿಡಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ ಅಲ್ವಾ. ಏನೋ ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತು, ಹೋಗೋಣ ಬಾ ಅಂತೇಳಿ ಸತ್ಯಣ್ಣ ಕರ್ಕೊಂಡು ಅಜಿತ್ ಬರ್ತಾರೆ. ಅಜಿತ್ ಏನೋ ಈಗ ರೆಡಿಯಾಗಿ ಬಂದಿದ್ಯಾ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಸಂಗೀತ ಕೇಳಿದಾಗ, ನಾನಿವತ್ತು ಕೋರ್ಟ್ ಹತ್ರ ಹೋಗ್ಲೇಬೇಕು, ಆ ಬದ್ರನ್ನ ಕೋರ್ಟ್ಗೆ ಕರ್ಕೊಂಡ್ಬರ್ತಾರೆ ಅಂತ ಅಜಿತ್ ಹೇಳಿದಾಗ ದೇವಯಾನಿಗೆ ಟೆನ್ಷನ್ ಆಗುತ್ತೆ. ಏನೋ ಇದು, ಇಂಥ ಸಮಯದಲ್ಲೂ ನೀನು ಕೋರ್ಟ್ಗೆ ಹೋಗ್ಬೇಕಾ ಅಂತ ಸಂಗೀತ ಹೇಳಿದಾಗ, ಹೌದು, ಅವನು ಊರನ್ನ ತಿನ್ನೋ ತೋಳ, ಆ ತೋಳನ ಹಿಡಿಯಕ್ಕೆ ನಾನೇ ಹೋಗ್ಲೇಬೇಕು, ಅವನು ತಪ್ಪಿಸ್ಕೊಳ್ತಾನೆ, ಅದಕ್ಕೆ ನಾನೇ ಹೋಗ್ಬೇಕು ಅಂತ ಅಜಿತ್ ಹೇಳಿದಾಗ, ಅವ್ರ ಹಿಂದೆ ಯಾರೋ ಇದ್ದಾರೆ, ಅವ್ರನ್ನ ಕಂಡಿಡಿಯಲೇಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಅಜಿತ್ ಹೇಳ್ತಾನೆ. ಆಗ ದೇವಯಾನಿಗೆ ಶಾಕ್ ಆಗುತ್ತೆ. ಇಂಥ ಸಮಯದಲ್ಲಿ ಇದೆಲ್ಲ ಯಾಕೆ ಅಜಿತ್, ನೀನು ಮಾಮೂಲಿಯಾಗಿದ್ದಿದ್ರೆ ಪರವಾಗಿಲ್ಲ, ನಿನಗೀಗ ಪೆಟ್ಟಾಗಿದೆ ಅಂತ ದೇವಯಾನಿ ಹೇಳಿದಾಗ, ಪರವಾಗಿಲ್ಲ ಅತ್ತೆ, ನಾನು ಇದ್ರು ಸತ್ರು ಏನ್ ಮಾಡಿದ್ರು ಕಾಕಿ ಹಾಕೊಂಡೆ ಸಾಯ್ಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಭೂಮಿ ಟೆನ್ಷನ್ ಆಗಿ, ಅಲ್ಲ ನೀವಿಬ್ರು ನೋಡಿದ್ರೆ ನಿಜವಾಗ್ಲೂ ನೀವು ಗಂಡ ಹೆಂಡ್ತಿನ ಅಂತ ಅನಿಸ್ತಾ ಇದೆ, ಎಲ್ಲ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ, ಎಲ್ಲಿ ಅಜಿತ್ ಸಾಹೇಬ್ರ ಮೇಲೆ ನಿನಗೆ ಪ್ರೀತಿ ಹುಟ್ಟಿದ್ಯೋ ಅಂತ ಅನಿಸ್ತಿದೆ ಅಂತ ಲಕ್ಷ್ಮಕ್ಕ ಹೇಳ್ತಾಳೆ. ಆವಾಗ ಭೂಮಿಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಿದ್ದೀರ ಲಕ್ಷ್ಮಕ್ಕ ನೀವು ಅಂದಾಗ ಭೂಮಿ, ಮತ್ತಿನ್ನೇನು ಅವ್ರನ್ನ ಕಾಳಜಿ ಮಾಡೋದು, ಅವ್ರಿಗೆ ಪೆಟ್ಟಾಗಿದೆ ಅಂದಾಗ ನೀನು ನೋವು ಅನ್ಬೋಸೋದು ಎಲ್ಲ ನೋಡಿದ್ರೆ ಅಜಿತ್ ಸಾಹೇಬ್ರಿಗೆ ಮೇಲೆ ನಿನಗೆ ಪ್ರೀತಿ ಹುಟ್ಟಿದಿ ಅಂತ ಅನಿಸ್ತಾ ಇದೆ ನನಗೆ ಅಂದಾಗ, ಹಾಗೇನಿಲ್ಲ ಲಕ್ಷ್ಮಕ್ಕ, ಅವರು ನಮ್ಮ ಕೇಸ್ ವಿಚಾರವಾಗಿ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಮನೆಯ ಗತಿ ಏನು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಅಷ್ಟೇ, ನಮ್ಮ ಕೇಸಿಂದ ಅವರಿಗೆ ತೊಂದರೆನೂ ಆಗಬಾರ್ದು ಸಾಹೇಬ್ರಿಗೆ ಅಂತ ಭೂಮಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.